ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 8-4-2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈ ಕಣ್ಣಿನಿಂದ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಅದೆಲ್ಲವೂ ಸಮಾಪ್ತಿಯಾಗಲೇಬೇಕು. ಆದ್ದರಿಂದ ಈ ಜಗತ್ತಿನ ಬಗ್ಗೆ ಬೇಹದ್ದಿನ ವೈರಾಗ್ಯವನ್ನು ಧಾರಣೆ ಮಾಡಿಕೊಳ್ಳಿ. ಪರಮಾತ್ಮ ತಂದೆ ನಿಮಗೋಸ್ಕರ ಹೊಸ ಜಗತ್ತನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಇಂದಿನ ಪ್ರಶ್ನೆಯಾಗಿದೆ, ಮಕ್ಕಳಾದ ನೀವು ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರಾ? ನಿಮ್ಮ ಶಾಂತಿಯಲ್ಲಿ ಯಾವ ರಹಸ್ಯ ಸಮಾವೇಶ ಆಗಿದೆ? ಉತ್ತರ: ಯಾವಾಗ ನೀವು ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತಾಗಿ ಕುಳಿತುಕೊಳ್ಳುತ್ತೀರೋ ಆಗ ನೀವು ಶಾಂತಿಧಾಮವನ್ನು ನೆನಪು ಮಾಡುತ್ತೀರಾ. ನಿಮಗೆ ಗೊತ್ತಿದೆ, ಶಾಂತಿಯಲ್ಲಿ ಸ್ಥಿತ ಆಗುವುದು ಅಂದರೆ ಬದುಕಿರುವಾಗಲೇ ಸಾಯುವುದು ಎಂದು. ಪರಮಾತ್ಮ ತಂದೆ ಸದ್ಗುರುವಿನ ರೂಪದಲ್ಲಿ ನಮ್ಮ ಸಮ್ಮುಖಕ್ಕೆ ಬಂದು ಶಾಂತಿಯಲ್ಲಿ ಸ್ಥಿತ ಆಗುವುದನ್ನು ನಮಗೆ ಕಲಿಸುತ್ತಾರೆ. ನೀವೀಗ ಶಾಂತಿಯಲ್ಲಿ ಸ್ಥಿತಾಗಿ ನಿಮ್ಮ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳುತ್ತೀರಾ. ನಾವೀಗ ವಾಪಸ್ ಮನೆಗೆ ಹೋಗಬೇಕು ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ. ಅನ್ಯ ಸತ್ಸಂಗದಲ್ಲಿ ಜನ ಶಾಂತಿಯಲ್ಲಿ ಕುಳಿತುಕೊಳ್ಳುತ್ತಾರೆ, ಆದರೆ ಅವರಿಗೆ ಶಾಂತಿಧಾಮದ ಬಗ್ಗೆ ಜ್ಞಾನ ಗೊತ್ತಿಲ್ಲ. ಓಂ ಶಾಂತಿ. ಮಧುರಾತಿ ಮಧುರ. ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಆತ್ಮಿಕ ಮಕ್ಕಳಿಗೆ ಶಿವತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಶ್ರೀಕೃಷ್ಣ ಜ್ಞಾನವನ್ನು ತಿಳಿಸಿದರು ಎಂದು ಗೀತೆಯಲ್ಲಿ ಇದೆ, ಆದರೆ ಗೀತೆಯನ್ನು ಶಿವತಂದೆ ನುಡಿಸಿದ್ದಾರೆ. ಶ್ರೀಕೃಷ್ಣನಿಗೆ ಬಾಬಾ ಎಂದು ಕರೆಯಲು ಸಾಧ್ಯ ಇಲ್ಲ. ಭಾರತದ ನಿವಾಸಿಗಳಿಗೆ ಗೊತ್ತಿದೆ, ನಮಗೆ ಇಬ್ಬರು ತಂದೆಯರು ಇದ್ದಾರೆ. ಒಬ್ಬರು ಲೌಕಿಕ ತಂದೆ ಮತ್ತು ಇನ್ನೊಬ್ಬರು ಪಾರಲೌಕಿಕ ತಂದೆ. ಪಾರಲೌಕಿಕ ತಂದೆಗೆ ಪರಂಪಿತ ಎಂದು ಕರೆಯಲಾಗುತ್ತದೆ. ಲೌಕಿಕ ತಂದೆಗೆ ಪರಂಪಿತ ಎಂದು ಕರೆಯಲು ಸಾಧ್ಯ ಇಲ್ಲ. ಇಲ್ಲಿ ನಿಮಗೆ ಯಾವ ಲೌಕಿಕ ತಂದೆಯು ಜ್ಞಾನವನ್ನು ತಿಳಿಸುತ್ತಿಲ್ಲ. ಪಾರಲೌಕಿಕ ತಂದೆ ಪಾರಲೌಕಿಕ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಮೊಟ್ಟ ಮೊದಲು ನೀವು ಶಾಂತಿಧಾಮಕ್ಕೆ ಹೋಗುತ್ತೀರಾ. ಆ ಶಾಂತಿಧಾಮಕ್ಕೆ ಮುಕ್ತಿಧಾಮ, ನಿರ್ವಾಣಧಾಮ ಅಥವಾ ವಾನಪ್ರಸ್ಥ ಎಂದು ನೀವು ಕರೆಯುತ್ತೀರಾ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಈಗ ನೀವು ಶಾಂತಿಧಾಮಕ್ಕೆ ಹೋಗಬೇಕು. ಆ ಶಾಂತಿಧಾಮಕ್ಕೆ ಕೇವಲ ಶಾಂತಿಯ ಸ್ತಂಭ ಎಂದು ಕರೆಯಲಾಗುತ್ತದೆ. ಯಾವಾಗ ನೀವು ಇಲ್ಲಿ ಕುಳಿತುಕೊಳ್ಳುತ್ತೀರೋ ಆಗ ಮೊದಲು ಶಾಂತಿಯಲ್ಲಿ ಕುಳಿತುಕೊಳ್ಳಬೇಕು. ಎಲ್ಲಾ ಸತ್ಸಂಗದಲ್ಲೂ ಮೊದಲು ನೀವು ಶಾಂತಿಯಲ್ಲಿ ಕುಳಿತುಕೊಳ್ಳುತ್ತೀರಾ. ಆದರೆ ಅನ್ಯ ಸತ್ಸಂಗದಲ್ಲಿ ಕುಳಿತಿರುವ ಜನರಿಗೆ ಶಾಂತಿಧಾಮದ ಬಗ್ಗೆ ಜ್ಞಾನ ಗೊತ್ತಿಲ್ಲ. ಮಕ್ಕಳಿಗೆ ಗೊತ್ತಿದೆ, ಆತ್ಮರಾದ ನಾವು ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಈಗ ವಾಪಸ್ ಮನೆಗೆ ಹೋಗಬೇಕು. ಯಾವ ಸಮಯದಲ್ಲಿ ಬೇಕಾದರೂ ಈ ಶರೀರ ಸಮಾಪ್ತಿ ಆಗಬಹುದು. ಆದ್ದರಿಂದ ಪರಮಾತ್ಮ ತಂದೆ ಈಗ ನಮಗೆ ಯಾವ ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೋ ಆ ಶಿಕ್ಷಣವನ್ನು ಚೆನ್ನಾಗಿ ಕಲಿಯಬೇಕು. ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಟೀಚರ್ ಆಗಿದ್ದಾರೆ. ಸದ್ಗತಿದಾತ ಗುರು ಪರಮಾತ್ಮ ತಂದೆ ಆಗಿದ್ದಾರೆ. ಆ ತಂದೆಯ ಜೊತೆಗೆ ನಾವೀಗ ಯೋಗವನ್ನು ಜೋಡಣೆ ಮಾಡಬೇಕು. ಈಗ ಒಬ್ಬ ಪರಮಾತ್ಮ ತಂದೆ 3 ರೂಪದ ಸೇವೆಯನ್ನು ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ 3 ರೂಪದ ಸೇವೆಯನ್ನು ಮಾಡಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಬೇರೆ ಯಾವ ವ್ಯಕ್ತಿಯು ತಂದೆಯಾಗಿ, ಶಿಕ್ಷಕ ಆಗಿ, ಸದ್ಗುರು ಆಗಿ 3 ರೂಪದಲ್ಲೂ ಸೇವೆಯನ್ನು ಮಾಡಲು ಸಾಧ್ಯ ಇಲ್ಲ. ಇಲ್ಲಿ ಒಬ್ಬ ತಂದೆ ಶಾಂತಿಯಲ್ಲಿ ಇರುವುದನ್ನು ಕಲಿಸುತ್ತಾರೆ. ಬದುಕಿರುವಾಗಲೇ ಸಾಯುವುದಕ್ಕೆ ಶಾಂತಿ ಎಂದು ಕರೆಯಲಾಗುತ್ತದೆ. ನಿಮಗೆ ಗೊತ್ತಿದೆ, ಈಗ ನಾವು ಶಾಂತಿಧಾಮ ಆದಂತಹ ನಮ್ಮ ಮನೆಗೆ ಹೋಗಬೇಕು. ಎಲ್ಲಿಯವರೆಗೂ ನಾವು ಪವಿತ್ರ ಆತ್ಮ ಆಗುವುದಿಲ್ಲವೋ ಅಲ್ಲಿಯವರೆಗೂ ಯಾರೊಬ್ಬರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಎಲ್ಲರೂ ವಾಪಸ್ ಮನೆಗೆ ಹೋಗಲೇಬೇಕು. ಆದ್ದರಿಂದ ಅಂತ್ಯದಲ್ಲಿ ಎಲ್ಲರೂ ಪಾಪಕರ್ಮಕ್ಕೆ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ನಂತರ ಪದವಿ ಕೂಡ ಭ್ರಷ್ಟ ಆಗುತ್ತದೆ. ನಮಗೆ ಪದವಿ ಕೂಡ ಸಿಗುತ್ತದೆ ಮತ್ತು ನಾವು ಶಿಕ್ಷೆಯನ್ನು ಕೂಡ ಅನುಭವ ಮಾಡಬೇಕಾಗುತ್ತದೆ. ಏಕೆಂದರೆ ನೀವು ಮಾಯೆಗೆ ಸೋಲುತ್ತೀರಾ. ಪರಮಾತ್ಮ ತಂದೆ ಬಂದಿರುವುದೇ ಮಾಯೆಯ ಮೇಲೆ ನಿಮ್ಮನ್ನು ವಿಜಯಿಯನ್ನಾಗಿ ಮಾಡಲು. ಆದರೆ ಮಕ್ಕಳು ತಪ್ಪನ್ನು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ಇಲ್ಲಿ ನೀವು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಭಕ್ತಿ ಮಾರ್ಗದಲ್ಲಿ ಭಕ್ತರು ಬಹಳಷ್ಟು ಅಲೆದಾಡುತ್ತಾರೆ. ಅನೇಕ ಮಂದಿರಕ್ಕೆ ಅಲೆದಾಡಿ ಯಾರ ಸಮ್ಮುಖದಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೋ ಭಕ್ತರಿಗೆ ಅವರ ಬಗ್ಗೆ ಗೊತ್ತಿಲ್ಲ. ಪರಮಾತ್ಮ ತಂದೆ ಬಂದು ಈ ಅಲೆದಾಟದಿಂದ ನಮ್ಮನ್ನು ಮುಕ್ತ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಜ್ಞಾನ ಅಂದರೆ ಹಗಲು, ಭಕ್ತಿ ಅಂದರೆ ರಾತ್ರಿ. ರಾತ್ರಿಯ ಸಮಯದಲ್ಲಿ ಪೆಟ್ಟನ್ನು ತಿನ್ನುತ್ತಾರೆ. ಜ್ಞಾನದಿಂದ ಹಗಲಾಗುತ್ತದೆ. ಹಗಲು ಅಂದರೆ ಸತ್ಯುಗ ಮತ್ತು ತ್ರೇತಾಯುಗ. ಭಕ್ತಿ ಅಂದರೆ ರಾತ್ರಿ, ಅಂದರೆ ದ್ವಾಪರ ಯುಗ ಮತ್ತು ಕಲಿಯುಗ.
ಇದು ಸಂಪೂರ್ಣ ನಾಟಕದ ಸಮಯ ಆಗಿದೆ. ಅರ್ಧ ಸಮಯ ಹಗಲಿರುತ್ತದೆ, ಅರ್ಧ ಸಮಯ ರಾತ್ರಿ ಇರುತ್ತದೆ. ಪ್ರಜಾಪಿತ ಬ್ರಹ್ಮ ಕುಮಾರಿಯರ ಹಗಲು ರಾತ್ರಿಯ ಚಕ್ರ ಈ ಚಕ್ರ ಆಗಿದೆ. ಇದು ಬೇಹದ್ದಿನ ಮಾತಾಗಿದೆ. ಬೇಹದ್ದಿನ ತಂದೆ ಬೇಹದ್ದಿನ ಸಂಗಮ ಯುಗದ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ. ಆದ್ದರಿಂದ ಶಿವರಾತ್ರಿ ಎಂದು ಕರೆಯಲಾಗುತ್ತದೆ. ಶಿವರಾತ್ರಿ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದು ಮನುಷ್ಯರಿಗೆ ಗೊತ್ತಿಲ್ಲ. ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರಿಗೂ ಶಿವರಾತ್ರಿಯ ಮಹತ್ವ ಗೊತ್ತಿಲ್ಲ. ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಒಬ್ಬರಿಗೂ ಕೂಡ ಶಿವರಾತ್ರಿಯ ಮಹತ್ವ ಗೊತ್ತಿಲ್ಲ. ಏಕೆಂದರೆ ಇದು ಮಧ್ಯದ ಸಮಯ ಆಗಿದೆ. ಯಾವಾಗ ರಾತ್ರಿಯ ಸಮಯ ಪೂರ್ಣ ಆಗುತ್ತದೆಯೋ ಆಗ ಹಗಲು ಪ್ರಾರಂಭ ಆಗುತ್ತದೆ. ಇದಕ್ಕೆ ಪುರುಷೋತ್ತಮ ಸಂಗಮ ಯುಗ ಎಂದು ಕರೆಯಲಾಗುತ್ತದೆ. ಹಳೆಯ ಜಗತ್ತು ಮತ್ತು ಹೊಸ ಜಗತ್ತಿನ ಮಧ್ಯದ ಸಮಯ ಸಂಗಮ ಯುಗದ ಸಮಯ ಆಗಿದೆ. ಪರಮಾತ್ಮ ತಂದೆ ಬರುವುದೇ ಪುರುಷೋತ್ತಮ ಸಂಗಮ ಯುಗದ ಸಮಯದಲ್ಲಿ. ಪ್ರತಿ ಕಲ್ಪದ ಸಂಗಮ ಯುಗದ ಸಮಯದಲ್ಲಿ ಪರಮಾತ್ಮ ತಂದೆ ಬರುತ್ತಾರೆ. ಪ್ರತಿ ಸಂಗಮ ಯುಗದಲ್ಲೂ ತಂದೆ ಬರುತ್ತಾರೆ. ಆದರೆ ಪರಮಾತ್ಮ ತಂದೆ ಯುಗ ಯುಗದಲ್ಲಿ ಬರುವುದಿಲ್ಲ. ಸತ್ಯುಗ ಮತ್ತು ತ್ರೇತಾಯುಗದ ಸಂಗಮಕ್ಕೂ ಕೂಡ ಸಂಗಮ ಯುಗ ಎಂದು ಕರೆಯುತ್ತಾರೆ. ಆದರೆ ಸತ್ಯುಗ ತ್ರೇತಾಯುಗ ಆಗುವಾಗ ಯಾವ ಸಂಗಮ ಬರುತ್ತದೆಯೋ ಅದಕ್ಕೆ ಸಂಗಮ ಯುಗ ಎಂದು ಕರೆಯುವುದು ತಪ್ಪು ಮಾತಾಗಿದೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಶಿವ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ಪಾಪ ವಿನಾಶ ಆಗುತ್ತದೆ. ಇದಕ್ಕೆ ಯೋಗದ ಅಗ್ನಿ ಎಂದು ಕರೆಯಲಾಗುತ್ತದೆ. ನೀವೆಲ್ಲರೂ ಬ್ರಾಹ್ಮಣರಾಗಿದ್ದೀರಾ. ಪವಿತ್ರರಾಗುವುದಕ್ಕೋಸ್ಕರ ನೀವು ಯೋಗವನ್ನು ಕಲಿಯುತ್ತೀರಾ. ಜಗತ್ತಿನಲ್ಲಿರುವ ಬ್ರಾಹ್ಮಣರು ಕಾಮಚಿತೆಯ ಮೇಲೆ ಏರುತ್ತಾರೆ. ಜಗತ್ತಿನಲ್ಲಿರುವ ಬ್ರಾಹ್ಮಣರು ಎಲ್ಲರನ್ನೂ ಕಾಮಚಿತೆಯ ಮೇಲೆ ಏರಿಸುತ್ತಾರೆ. ಆ ಬ್ರಾಹ್ಮಣರಿಗೂ ಬ್ರಾಹ್ಮಣರಾದ ನಿಮಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಜಗತ್ತಿನಲ್ಲಿರುವ ಬ್ರಾಹ್ಮಣರಿಗೂ ಬ್ರಾಹ್ಮಣರಾದ ನಿಮಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಅವರು ಹುಕವಂಶಾವಳಿ ಬ್ರಾಹ್ಮಣರಾಗಿದ್ದಾರೆ, ನೀವು ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೀರಾ. ಪ್ರತಿಯೊಂದು ಜ್ಞಾನದ ಮಾತು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ. ಹಾಗೆ ನೋಡಿದರೆ ಯಾರೇ ಇಲ್ಲಿಗೆ ಬಂದರೂ ಕೂಡ ಅವರಿಗೆ ಜ್ಞಾನವನ್ನು ತಿಳಿಸಲಾಗುತ್ತದೆ. ಯಾರೇ ಇಲ್ಲಿಗೆ ಬಂದರೂ ಅವರಿಗೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ಬೇಹದ್ದಿನ ತಂದೆಯ ಮೂಲಕ ನಿಮಗೆ ಆಸ್ತಿ ಸಿಗುತ್ತದೆ ಎಂದು ತಿಳಿಸಲಾಗುತ್ತದೆ. ನಂತರ ಯಾರು ಎಷ್ಟು ಜಾಸ್ತಿ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಮತ್ತು ಅನ್ಯರಿಗೆ ದೈವಿ ಗುಣವನ್ನು ಧಾರಣೆ ಮಾಡಿಸುತ್ತಾರೋ ಅಷ್ಟು ಅವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಪರಮಾತ್ಮ ತಂದೆ ಬರುವುದೇ ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ. ಅಂದ ಮೇಲೆ ನೀವೀಗ ಇದೇ ಸೇವೆಯನ್ನು ಮಾಡಬೇಕು. ಎಲ್ಲರೂ ಪತಿತರಾಗಿದ್ದಾರೆ. ಜಗತ್ತಿನಲ್ಲಿರುವ ಗುರುಗಳು ಯಾರನ್ನು ಪಾವನರನ್ನಾಗಿ ಮಾಡಲು ಸಾಧ್ಯ ಇಲ್ಲ. ಪತಿತ ಪಾವನ ಅನ್ನುವುದು ಶಿವತಂದೆ ಹೆಸರಾಗಿದೆ. ಶಿವತಂದೆ ಈ ಸಂಗಮ ಯುಗದ ಸಮಯದಲ್ಲಿ ಈ ಸೃಷ್ಟಿಗೆ ಬರುತ್ತಾರೆ. ಯಾವಾಗ ಎಲ್ಲರೂ ಸಂಪೂರ್ಣ ಪತಿತರಾಗುತ್ತಾರೋ ಆಗ ನಾಟಕದ ಪ್ಲಾನ್ನ ಅನುಸಾರ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಮೊಟ್ಟ ಮೊದಲು ಪರಮಾತ್ಮ ತಂದೆ ಮಕ್ಕಳಿಗೆ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುತ್ತಾರೆ. ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನೀವೀಗ ಹೇಳುತ್ತೀರಾ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ಪತಿತ ಪಾವನ ಎಂದು ಆತ್ಮಿಕ ತಂದೆಗೆ ಕರೆಯಲಾಗುತ್ತದೆ. ಹೇ ಭಗವಂತ, ಹೇ ಬಾಬಾ ಎಂದು ಪರಮಾತ್ಮ ತಂದೆಗೆ ಕರೆಯುತ್ತಾರೆ. ಆದರೆ ಪರಮಾತ್ಮ ತಂದೆಯ ಪರಿಚಯ ಯಾರಿಗೂ ಗೊತ್ತಿಲ್ಲ. ಈಗ ನೀವೆಲ್ಲರೂ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ. ನಿಮಗೆ ಪರಮಾತ್ಮ ತಂದೆಯ ಪರಿಚಯ ಪ್ರಾಪ್ತಿಯಾಗಿದೆ. ಜಗತ್ತಿನಲ್ಲಿ ಇರುವಂತವರು ನರಕದ ನಿವಾಸಿಗಳಾಗಿದ್ದಾರೆ. ನೀವೀಗ ನರಕದ ನಿವಾಸಿಗಳಲ್ಲ. ನಿಮ್ಮಲ್ಲಿ ಯಾರಾದರೂ ಸೋತರೆ ಅವರು ತಕ್ಷಣ ಕೆಳಗಡೆ ಬಿದ್ದು ಬಿಡುತ್ತಾರೆ. ನಿಮ್ಮಲ್ಲಿ ಯಾರಾದರೂ ಮಾಯೆಗೆ ಸೋತರೆ ಅವರು ಸಂಪೂರ್ಣ ಕೆಳಗಡೆ ಬೀಳುತ್ತಾರೆ. ಮಾಯೆಗೆ ಸೋತು ಕೆಳಗಡೆ ಬಿದ್ದರೆ ಅಲ್ಲಿಯವರೆಗೂ ಎಷ್ಟೆಲ್ಲ ಸಂಪಾದನೆಯನ್ನು ಮಾಡಿಕೊಂಡಿದ್ದೀರೋ ಆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ. ಮುಖ್ಯ ಮಾತು ಅಂದರೆ ಪತಿತರಿಂದ ಪಾವನ ಆಗುವ ಮಾತಾಗಿದೆ. ಇದು ವಿಕಾರಿ ಜಗತ್ತಾಗಿದೆ. ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ. ಸತ್ಯುಗ ಹೊಸ ಜಗತ್ತಾಗಿದೆ. ಸತ್ಯುಗದಲ್ಲಿ ದೇವತೆಗಳು ರಾಜ್ಯವನ್ನು ಆಳುತ್ತಾರೆ. ಈಗ ಮಕ್ಕಳಿಗೆ ಈ ಸಂಪೂರ್ಣ ಜ್ಞಾನದ ಮಾತು ಗೊತ್ತಾಗಿದೆ. ಈ ಸೃಷ್ಟಿಗೆ ಮೊದಲು ಬರುವಂತಹ ದೇವತೆಗಳೇ ಎಲ್ಲರಿಗಿಂತ ಜಾಸ್ತಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಅದರಲ್ಲೂ ಮೊದಲು ಯಾರು ಸೂರ್ಯವಂಶಿಗಳಾಗುತ್ತಾರೋ ಅವರು ಈ ಸೃಷ್ಟಿಗೆ ಮೊದಲು ಬರುತ್ತಾರೆ. ಅವರು 21 ಪೀಳಿಗೆ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ. ಎಷ್ಟು ದೊಡ್ಡ ಬೇಹದ್ದಿನ ಆಸ್ತಿ ನಿಮಗೆ ಸಿಗುತ್ತಿದೆ. ಪವಿತ್ರತೆ, ಸುಖ, ಶಾಂತಿಯ ಆಸ್ತಿ ಬೇಹದ್ದಿನ ಆಸ್ತಿಯಾಗಿದೆ. ಸತ್ಯುಗಕ್ಕೆ ಸಂಪೂರ್ಣ ಸುಖಧಾಮ ಎಂದು ಕರೆಯಲಾಗುತ್ತದೆ.
ತ್ರೇತಾಯುಗ ಅರ್ಧ ಸುಖಧಾಮ ಆಗಿದೆ. ಏಕೆಂದರೆ ತ್ರೇತಾಯುಗದಲ್ಲಿ 2 ಕಲೆ ಕಡಿಮೆ ಆಗುತ್ತದೆ. ಕಲೆ ಕಡಿಮೆ ಆಗುವ ಕಾರಣ ಪ್ರಕಾಶ ಕೂಡ ಕಡಿಮೆ ಆಗಿಬಿಡುತ್ತದೆ. ಚಂದ್ರನ ಕಲೆ ಕಡಿಮೆ ಆದಾಗ ಚಂದ್ರನಲ್ಲಿರುವ ಪ್ರಕಾಶ ಕಡಿಮೆ ಆಗುತ್ತದೆ. ಕೊನೆಗೂ ಚಂದ್ರನ ಪ್ರಕಾಶ ಕಡಿಮೆ ಆಗುತ್ತಾ ಅಮಾವಾಸ್ಯೆ ಬಂದಾಗ ಕೇವಲ ಚಂದ್ರನಲ್ಲಿ 1 ರೇಖೆಯಷ್ಟು ಪ್ರಕಾಶ ಮಾತ್ರ ಉಳಿಯುತ್ತದೆ. ಸಂಪೂರ್ಣ ಪ್ರಕಾಶ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ. ನಿಮ್ಮ ಜೀವನದಲ್ಲೂ ಕೂಡ ಸಂಪೂರ್ಣ ಪ್ರಕಾಶ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ. ಇದಕ್ಕೆ ಹೇಳಲಾಗುತ್ತದೆ, ಹಿಟ್ಟಿನಲ್ಲಿ ಉಪ್ಪನ್ನು ಹಾಕಿದಷ್ಟು ಪ್ರಕಾಶ ಮಾತ್ರ ಆತ್ಮದಲ್ಲಿ ಉಳಿಯುತ್ತದೆ ಎಂದು. ಪರಮಾತ್ಮ ತಂದೆ ಕುಳಿತು ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತಾರೆ. ಇದು ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನದ ಮೇಳ ಆಗಿದೆ. ಬುದ್ಧಿಯ ಮೂಲಕ ಇಲ್ಲಿ ಕಾರ್ಯವನ್ನು ಮಾಡಲಾಗುತ್ತದೆ. ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ? ಯಾವಾಗ ಈ ಸೃಷ್ಟಿಯಲ್ಲಿ ಆತ್ಮರ ಸಂಖ್ಯೆ ಜಾಸ್ತಿ ಆಗುತ್ತದೆಯೋ ಅಥವಾ ಮನುಷ್ಯರ ಸಂಖ್ಯೆ ಯಾವಾಗ ಬಹಳಷ್ಟು ಜಾಸ್ತಿ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಮಕ್ಕಳ ಜೊತೆ ಮಿಲನವನ್ನು ಮಾಡಲು ಈ ಸೃಷ್ಟಿಗೆ ಬರುತ್ತಾರೆ. ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನ ಏಕೆ ನಡೆಯುತ್ತದೆ? ಲೌಕಿಕ ಜಗತ್ತಿನ ಕುಂಭಮೇಳಕ್ಕೆ ಜನ ಹೋಗಿ ಕೊಳಕಾಗುತ್ತಾರೆ. ಕೊಳಕಾಗುವುದಕ್ಕೋಸ್ಕರ ಆ ಕುಂಭಮೇಳಕ್ಕೆ ಹೋಗುತ್ತಾರೆ. ಈ ಸಮಯದಲ್ಲಿ ತೋಟದ ಮಾಲೀಕ ಆದಂತಹ ಪರಮಾತ್ಮ ತಂದೆಯ ಮೂಲಕ ನೀವು ಮುಳ್ಳಿನಿಂದ ಹೂವಾಗುತ್ತಿದ್ದೀರಾ. ನೀವು ಹೇಗೆ ಹೂವಾಗುತ್ತೀರಾ? ನೆನಪಿನ ಶಕ್ತಿಯಿಂದ ನೀವು ಹೂವಾಗುತ್ತೀರಾ. ಪರಮಾತ್ಮ ತಂದೆಗೆ ಸರ್ವಶಕ್ತಿವಂತ ಎಂದು ಕರೆಯಲಾಗುತ್ತದೆ. ಹೇಗೆ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೋ ಅದೇ ರೀತಿ ರಾವಣ ಏನು ಕಡಿಮೆ ಶಕ್ತಿಶಾಲಿ ಅಲ್ಲ. ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ, ಮಾಯೆ ಬಹಳಷ್ಟು ಶಕ್ತಿಶಾಲಿಯಾಗಿದೆ, ಮಾಯೆಯಲ್ಲಿ ಬಹಳಷ್ಟು ಶಕ್ತಿ ಇದೆ. ಮಕ್ಕಳು ಹೇಳುತ್ತೀರಾ, ಬಾಬಾ ನಾವು ನಿಮ್ಮನ್ನು ನೆನಪು ಮಾಡುತ್ತೇವೆ, ಆದರೆ ಮಾಯೆ ನಿಮ್ಮನ್ನು ನೆನಪು ಮಾಡುವುದನ್ನು ಮರೆಸಿ ಬಿಡುತ್ತದೆ. ಅಂದ ಮೇಲೆ ಮಾಯೆ ಮತ್ತು ನಾವು ಪರಸ್ಪರ ಶತ್ರು ಆಗಿದ್ದೇವೆ. ಪರಮಾತ್ಮ ತಂದೆ ಬಂದು ಮಾಯೆಯ ಮೇಲೆ ನಮ್ಮನ್ನು ವಿಜಯನ್ನಾಗಿ ಮಾಡುತ್ತಾರೆ. ಮಾಯೆ ಪುನಃ ನಮ್ಮನ್ನು ಸೋಲಿಸಿ ಬಿಡುತ್ತದೆ. ದೇವತೆಗಳು ಮತ್ತು ಅಸುರರು ಯುದ್ಧವನ್ನು ಮಾಡಿದರು ಎಂದು ಶಾಸ್ತ್ರದಲ್ಲಿ ತೋರಿಸುತ್ತಾರೆ. ಆದರೆ ದೇವತೆಗಳಿಗೂ ಅಸುರರಿಗೂ ಈ ರೀತಿ ಯುದ್ಧ ನಡೆಯುವುದಿಲ್ಲ. ಈ ಸಮಯದಲ್ಲಿ ಇಲ್ಲಿ ನೀವು ಮಾಯೆಯ ಜೊತೆಗೆ ಯುದ್ಧವನ್ನು ಮಾಡುತ್ತಿದ್ದೀರಾ. ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೆನಪಿನ ಮೂಲಕ ನೀವು ದೇವತೆ ಆಗುತ್ತೀರಾ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ಮಾಯೆ ವಿಘ್ನವನ್ನು ಹಾಕುತ್ತದೆ. ಶಿಕ್ಷಣವನ್ನು ಕಲಿಯುವಾಗ ಮಾಯೆ ವಿಘ್ನವನ್ನು ಹಾಕುವುದಿಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವಾಗ ವಿಘ್ನ ಬರುತ್ತದೆ. ಗಳಿಗೆಗೂ ಮಾಯೆ ಪರಮಾತ್ಮ ತಂದೆಯ ನೆನಪನ್ನು ಮರೆಸಿ ಬಿಡುತ್ತದೆ. ದೇಹಾಭಿಮಾನಕ್ಕೆ ವಶ ಆದಾಗ ಮಾಯೆಯ ಪೆಟ್ಟು ಬೀಳುತ್ತದೆ. ಯಾರು ಕಾಮ ವಿಕಾರಕ್ಕೆ ವಶ ಆಗಿರುತ್ತಾರೋ ಅಂತವರಿಗೋಸ್ಕರ ಬಹಳ ಕೆಟ್ಟ ಶಬ್ದವನ್ನು ಉಪಯೋಗ ಮಾಡಲಾಗುತ್ತದೆ. ಇದು ರಾವಣ ರಾಜ್ಯ ಆಗಿದೆ. ಈಗ ನೀವು ಪಾವನ ಆಗಿ ಎಂದು ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಆದರೂ ಕೂಡ ಮಕ್ಕಳು ಪಾವನ ಆಗುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳೇ ವಿಕಾರಕ್ಕೆ ವಶ ಆಗಬೇಡಿ, ಮುಖವನ್ನು ಕಪ್ಪು ಮಾಡಿಕೊಳ್ಳಬೇಡಿ. ಪುನಃ ಮಕ್ಕಳು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತಾರೆ, ಬಾಬಾ ಮಾಯೆ ನಮ್ಮನ್ನು ಸೋಲಿಸಿ ಬಿಟ್ಟಿತು, ಅಂದರೆ ನಾವು ಕಪ್ಪು ಮುಖವನ್ನು ಮಾಡಿಕೊಂಡು ಕುಳಿತಿದ್ದೇವೆ ಎಂದು. ಸುಂದರ ಮತ್ತು ಶ್ಯಾಮ ಎಂದು ಕರೆಯಲಾಗುತ್ತದೆ. ನೀವೇ ಸುಂದರ ಆಗುತ್ತೀರಾ, ಪುನಃ ನೀವೇ ಕಪ್ಪಾಗುತ್ತೀರಾ. ವಿಕಾರಿಗಳಿಗೆ ಕಪ್ಪು ಆತ್ಮರು ಎಂದು ಕರೆಯಲಾಗುತ್ತದೆ. ನಿರ್ವಿಕಾರಿಗಳಿಗೆ ಸುಂದರರು ಎಂದು ಕರೆಯಲಾಗುತ್ತದೆ. ವಿಕಾರಿಗಳು ಕಪ್ಪಾಗಿ ಇರುತ್ತಾರೆ, ನಿರ್ವಿಕಾರಿಗಳು ಸುಂದರರಾಗಿ ಇರುತ್ತಾರೆ. ಶ್ಯಾಮ ಸುಂದರ ಅನ್ನುವ ಶಬ್ದದ ಅರ್ಥ ನಿಮ್ಮನ್ನು ಬಿಟ್ಟು ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ. ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಕರೆಯುತ್ತಾರೆ. ಪರಮಾತ್ಮ ತಂದೆ ಶ್ಯಾಮ ಸುಂದರ ಅನ್ನುವ ಶಬ್ದದ ಅರ್ಥವನ್ನು ಮಕ್ಕಳಿಗೆ ತಿಳಿಸುತ್ತಾರೆ. ಶ್ರೀಕೃಷ್ಣ ಸ್ವರ್ಗದ ಮೊದಲನೇ ನಂಬರ್ನ ರಾಜಕುಮಾರ ಆಗಿದ್ದರು. ಸುಂದರತೆಯಲ್ಲೂ ಕೂಡ ಶ್ರೀಕೃಷ್ಣ ನಂಬರ್ 1ನಲ್ಲಿ ಪಾಸ್ ಆಗುತ್ತಾರೆ. ಸುಂದರತೆಯಲ್ಲೂ ಕೂಡ ಶ್ರೀಕೃಷ್ಣ ನಂಬರ್ 1ನಲ್ಲಿ ಬರುತ್ತಾರೆ. ನಂತರ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಕೆಳಗಡೆ ಇಳಿಯುತ್ತಾ ಶ್ರೀಕೃಷ್ಣ ಕಪ್ಪಾಗಿ ಬಿಡುತ್ತಾರೆ. ಆದ್ದರಿಂದ ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಹೆಸರನ್ನು ಇಡಲಾಗಿದೆ. ಶ್ಯಾಮ ಸುಂದರ ಅನ್ನುವ ಶಬ್ದದ ಅರ್ಥವನ್ನು ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ. ಶಿವತಂದೆ ಸದಾ ಸುಂದರ ಆಗಿದ್ದಾರೆ. ಸದಾ ಸುಂದರ ಆದಂತಹ ಶಿವತಂದೆ ಬಂದು ಮಕ್ಕಳನ್ನು ಸುಂದರರನ್ನಾಗಿ ಮಾಡುತ್ತಾರೆ. ಪತಿತರು ಕಪ್ಪಾಗಿದ್ದಾರೆ, ಪಾವನರು ಸುಂದರರಾಗಿ ಇರುತ್ತಾರೆ. ಸತ್ಯುಗದಲ್ಲಿ ಸ್ವಾಭಾವಿಕ ಸೌಂದರ್ಯ ಇರುತ್ತದೆ. ಈಗ ಮಕ್ಕಳಾದ ನೀವು ಇಲ್ಲಿಗೆ ಬಂದಿರುವುದೇ ಸ್ವರ್ಗಕ್ಕೆ ಮಾಲೀಕರಾಗುವುದಕ್ಕೋಸ್ಕರ. ನಾವೀಗ ಸ್ವರ್ಗಕ್ಕೆ ಮಾಲೀಕರಾಗಬೇಕು ಎಂದು ನೀವು ಪರಮಾತ್ಮ ತಂದೆಯ ಸಮ್ಮುಖಕ್ಕೆ ಬಂದಿದ್ದೀರಾ. ಗಾಯನ ಕೂಡ ಇದೆ. ಶಿವ ಭಗವಾನ್ ವಾಚ್, ಮಾತೆಯರಾದ ನಿಮ್ಮ ಮೂಲಕ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಎಂದು ಗಾಯನ ಇದೆ. ಆದ್ದರಿಂದ
ಒಂದೇ ಮಾತರಂ ಎಂದು ಗಾಯನವನ್ನು ಮಾಡಲಾಗುತ್ತದೆ. ಒಂದೇ ಮಾತರಂ ಎಂದು ಗಾಯನವನ್ನು ಮಾಡುತ್ತೇವೆ ಅಂದ ಮೇಲೆ ಅಲ್ಲಿ ಅವಶ್ಯವಾಗಿ ಪಿತ ಇದ್ದಾರೆ ಅನ್ನುವುದು ಅಂಡರ್ಸ್ಟುಡ್ ಆಗಿದೆ. ಪರಮಾತ್ಮ ತಂದೆ ಮಾತೆಯರ ಮಹಿಮೆಯನ್ನು ವೃದ್ಧಿ ಮಾಡುತ್ತಾರೆ. ಮೊದಲು ಲಕ್ಷ್ಮಿ, ನಂತರ ನಾರಾಯಣ ಎಂದು ಕರೆಯಲಾಗುತ್ತದೆ. ಆದರೆ ಈ ಕಲಿಯುಗದಲ್ಲಿ ಮೊದಲು ಮಿಸ್ಟರ್, ನಂತರ ಮಿಸ್ಸಸ್ ಎಂದು ಕರೆಯಲಾಗುತ್ತದೆ. ನಾಟಕದಲ್ಲಿ ಇದೇ ರೀತಿ ರಹಸ್ಯ ಇದೆ. ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ. ರಚಯಿತ ಆದಂತಹ ಪರಮಾತ್ಮ ತಂದೆ ಮೊದಲು ತಮ್ಮ ಪರಿಚಯವನ್ನು ನೀಡುತ್ತಾರೆ. ಒಬ್ಬರು ಹದ್ದಿನ ಲೌಕಿಕ ತಂದೆಯಾಗಿದ್ದಾರೆ, ಇನ್ನೊಬ್ಬರು ಬೇಹದ್ದಿನ ಪಾರಲೌಕಿಕ ತಂದೆಯಾಗಿದ್ದಾರೆ. ಬೇಹದ್ದಿನ ತಂದೆಯನ್ನು ನೀವೀಗ ನೆನಪು ಮಾಡುತ್ತೀರಾ, ಏಕೆಂದರೆ ಬೇಹದ್ದಿನ ತಂದೆಯ ಮೂಲಕ ನಿಮಗೆ ಬೇಹದ್ದಿನ ಆಸ್ತಿ ಸಿಗುತ್ತದೆ. ಹದ್ದಿನ ತಂದೆಯ ಮೂಲಕ ಹದ್ದಿನ ಆಸ್ತಿ ಸಿಗುತ್ತದೆ. ಹದ್ದಿನ ಆಸ್ತಿ ಸಿಕ್ಕರೂ ಕೂಡ ನೀವೆಲ್ಲರೂ ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತೀರಾ. ಪರಮಾತ್ಮ ತಂದೆ, ನೀವು ಬಂದರೆ ನಾವು ಅನ್ಯ ಎಲ್ಲಾ ವ್ಯಕ್ತಿಗಳ ಸಂಘದಿಂದ ದೂರಾಗಿ ನಿಮ್ಮ ಸಂಘದಲ್ಲೇ ಇರುತ್ತೇವೆ ಎಂದು ಭಕ್ತಿ ಮಾರ್ಗದಲ್ಲಿ ನೀವೇ ಗಾಯನವನ್ನು ಮಾಡಿದ್ದೀರಾ. ಈ ಮಾತನ್ನು ಯಾರು ಹೇಳಿದರು? ಆತ್ಮ ಈ ರೀತಿ ಹೇಳುತ್ತದೆ. ಆತ್ಮ ಕರ್ಮೇಂದ್ರಿಯದ ಮೂಲಕ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಪ್ರತಿಯೊಂದು ಆತ್ಮ ಹೇಗೆ ಹೇಗೆ ಕರ್ಮವನ್ನು ಮಾಡುತ್ತದೆಯೋ ಆ ಕರ್ಮಕ್ಕೆ ತಕ್ಕಂತೆ ಆತ್ಮ ಜನ್ಮವನ್ನು ಪಡೆದುಕೊಳ್ಳುತ್ತದೆ. ಶ್ರೀಮಂತರು ಪುನಃ ಬಡವರಾಗುತ್ತಾರೆ. ಕರ್ಮದ ಆಧಾರದಿಂದ ಶ್ರೀಮಂತರು ಬಡವರಾಗುತ್ತಾರೆ. ಲಕ್ಷ್ಮೀನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು ಅಂದ ಮೇಲೆ ಲಕ್ಷ್ಮೀನಾರಾಯಣರು ಅಂತಹ ಯಾವ ಕರ್ಮವನ್ನು ಮಾಡಿದ್ದಾರೆ? ಈಗ ನಿಮಗೆ ಲಕ್ಷ್ಮೀನಾರಾಯಣರು ಅಂತಹ ಯಾವ ಕರ್ಮವನ್ನು ಮಾಡಿದ್ದಾರೆ ಅನ್ನುವುದು ಗೊತ್ತಿದೆ. ನೀವೀಗ ಅನ್ಯರಿಗೂ ಕೂಡ ಈ ಜ್ಞಾನವನ್ನು ತಿಳಿಸಬಹುದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಕಣ್ಣಿನಿಂದ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಆ ಎಲ್ಲಾ ವಸ್ತುಗಳ ಬಗ್ಗೆ ನಿಮಗೆ ವೈರಾಗ್ಯ ಇರಬೇಕು. ಏಕೆಂದರೆ ಈಗ ಎಲ್ಲವೂ ಸಮಾಪ್ತಿಯಾಗುತ್ತದೆ. ಹೊಸ ಮನೆಯನ್ನು ನಿರ್ಮಾಣ ಮಾಡುತ್ತಾರೆ. ಹೊಸ ಮನೆಯನ್ನು ಕಟ್ಟಿದಾಗ ಹಳೆಯ ಮನೆಯ ಬಗ್ಗೆ ವೈರಾಗ್ಯ ಬರುತ್ತದೆ. ಹೊಸ ಮನೆಯನ್ನು ಕಟ್ಟಿದಾಗ ಪುನಃ ಹಳೆಯ ಮನೆಯ ಬಗ್ಗೆ ವೈರಾಗ್ಯ ಬರುತ್ತದೆ. ಮಕ್ಕಳು ಹೇಳುತ್ತಾರೆ, ನಮ್ಮ ತಂದೆ ನಮಗೋಸ್ಕರ ಹೊಸ ಮನೆಯನ್ನು ಕಟ್ಟಿದ್ದಾರೆ, ನಾವೀಗ ಆ ಹೊಸ ಮನೆಗೆ ಹೋಗಿ ನಿವಾಸವನ್ನು ಮಾಡುತ್ತೇವೆ ಎಂದು. ಈ ಹಳೆಯ ಮನೆ ಪುನಃ ಸಮಾಪ್ತಿಯಾಗುತ್ತದೆ ಎಂದು ಮಕ್ಕಳು ಹೇಳುತ್ತಾರೆ. ಅದೇ ರೀತಿ ಇದು ಬೇಹದ್ದಿನ ಮಾತಾಗಿದೆ. ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದಿದ್ದಾರೆ ಸ್ವರ್ಗವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ. ಈ ಕಲಿಯುಗಿ ಜಗತ್ತು ಹಳೆಯ ಚೀಚಿ ಜಗತ್ತಾಗಿದೆ. ಈಗ ಮಕ್ಕಳಾದ ನೀವು ತ್ರಿಮೂರ್ತಿ ಶಿವತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ. ನೀವೀಗ ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ. ವಾಸ್ತವದಲ್ಲಿ ನಿಮ್ಮ ಈ ತ್ರಿಮೂರ್ತಿಯ ಚಿತ್ರ ರಾಷ್ಟ್ರದ ಲಾಂಛನ ಆಗಿದೆ. ನಿಮ್ಮ ಈ ಬ್ರಾಹ್ಮಣ ಕುಲ ಸರ್ವಶ್ರೇಷ್ಠ ಕುಲ ಆಗಿದೆ. ನೀವೆಲ್ಲರೂ ಜುಟ್ಟಿಗೆ ಸಮಾನ ಆದ ಬ್ರಾಹ್ಮಣರಾಗಿದ್ದೀರಾ. ಈಗ ನಿಮ್ಮ ರಾಜ್ಯ ಸ್ಥಾಪನೆ ಆಗುತ್ತಿದೆ. ಬ್ರಾಹ್ಮಣರಾದ ನಿಮಗೆ ಮಾತ್ರ ರಾಷ್ಟ್ರ ಲಾಂಛನದ ಬಗ್ಗೆ ಗೊತ್ತಿದೆ. ಶಿವತಂದೆ ಬ್ರಹ್ಮನ ಮೂಲಕ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಮ್ಮನ್ನು ದೇವಿ ದೇವತೆಯನ್ನಾಗಿ ಮಾಡಲು ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ಈಗ ಅವಶ್ಯವಾಗಿ ವಿನಾಶ ಆಗಲೇಬೇಕು. ಜಗತ್ತು ತಮೋ ಪ್ರಧಾನ ಆಗುತ್ತದೆ. ಆಗ ಪ್ರಾಕೃತಿಕ ವಿಕೋಪ ಈ ಜಗತ್ತಿನ ವಿನಾಶಕ್ಕೆ ಸಹಯೋಗವನ್ನು ನೀಡುತ್ತದೆ. ವಿಜ್ಞಾನಿಗಳು ಬುದ್ಧಿಯ ಮೂಲಕ ಹೊಸ ಹೊಸ ವಿಜ್ಞಾನದ ಸಾಧನವನ್ನು ನಿರ್ಮಾಣ ಮಾಡುತ್ತಾರೆ. ಹೊಟ್ಟೆಯಿಂದ ಒನಕೆ ಉತ್ಪನ್ನ ಆಗಲು ಸಾಧ್ಯ ಇಲ್ಲ. ಹೊಟ್ಟೆಯಿಂದ ಬಾಂಬ್ಸ್ ಹೊರಗಡೆ ಬರಲು ಸಾಧ್ಯ ಇಲ್ಲ. ವಿಜ್ಞಾನದ ಮೂಲಕ ಬಾಂಬ್ಗಳ ನಿರ್ಮಾಣ ಆಗುತ್ತದೆ. ವಿಜ್ಞಾನಿಗಳು ಬಾಂಬ್ಗಳನ್ನು ನಿರ್ಮಾಣ ಮಾಡಿ ಆ ಬಾಂಬ್ನ ಮೂಲಕ ತಮ್ಮ ಕುಲವನ್ನು ಸಮಾಪ್ತಿ ಮಾಡಿಕೊಳ್ಳುತ್ತಾರೆ. ಮಕ್ಕಳಿಗೆ ತಿಳಿಸಲಾಗಿದೆ ಸರ್ವಶ್ರೇಷ್ಠ ತಂದೆ ಶಿವತಂದೆ ಆಗಿದ್ದಾರೆ. ಅಂದ ಮೇಲೆ ಒಬ್ಬ ಶಿವತಂದೆಯ ಪೂಜೆಯನ್ನು ಮಾಡಬೇಕು ಮತ್ತು ದೇವತೆಗಳ ಪೂಜೆಯನ್ನು ಮಾಡಬೇಕು. ಬ್ರಾಹ್ಮಣರ ಪೂಜೆಯನ್ನು ಮಾಡಲು ಸಾಧ್ಯ ಇಲ್ಲ. ಏಕೆಂದರೆ ಈಗ ನಿಮ್ಮ ಆತ್ಮ ಬಲೆ ಪವಿತ್ರ ಆಗಿರಬಹುದು, ಆದರೆ ನಿಮ್ಮ ಶರೀರ ಪವಿತ್ರ ಆಗಿಲ್ಲ. ಆದ್ದರಿಂದ ನೀವು ಈಗಲೇ ಪೂಜೆಗೆ ಯೋಗ್ಯ ಆಗಲು ಸಾಧ್ಯ ಇಲ್ಲ. ನೀವೆಲ್ಲರೂ ಮಹಿಮೆಗೆ ಯೋಗ್ಯರಾಗಿದ್ದೀರಾ. ಯಾವಾಗ ನೀವು ದೇವತೆ ಆಗುತ್ತೀರೋ ಆಗ ಆತ್ಮ ಪವಿತ್ರ ಆಗುತ್ತದೆ. ಆಗ ನಿಮಗೆ ಹೊಸ ಪವಿತ್ರ ಶರೀರ ಪ್ರಾಪ್ತಿಯಾಗುತ್ತದೆ. ಈ ಸಮಯದಲ್ಲಿ ನೀವೆಲ್ಲರೂ ಮಹಿಮೆಗೆ ಯೋಗ್ಯರಾಗಿದ್ದೀರಾ. ಒಂದೇ ಮಾತರಂ ಎಂದು ಕರೆಯಲಾಗುತ್ತದೆ. ಮಾತೆಯರು ಸೇನೆಯಲ್ಲಿ ಏನನ್ನು ಮಾಡಿದರು? ಮಾತೆಯರ ಸೇನೆಯಲ್ಲಿ ಏನನ್ನು ಮಾಡಲಾಯಿತು? ಮಾತೆಯರಾದ ನೀವು ಶ್ರೀಮತದಂತೆ ಎಲ್ಲರಿಗೂ ಜ್ಞಾನವನ್ನು ನೀಡುತ್ತೀರಾ. ಮಾತೆಯರಾದ ನೀವು ಶ್ರೀಮತದಂತೆ ನಡೆದು ಎಲ್ಲರಿಗೂ ಜ್ಞಾನವನ್ನು ನೀಡುತ್ತೀರಾ. ಮಾತೆಯರಾದ ನೀವು ಎಲ್ಲರಿಗೂ ಜ್ಞಾನಾಮೃತವನ್ನು ಕುಡಿಸುತ್ತೀರಾ. ಯಥಾರ್ಥ ರೀತಿಯಲ್ಲಿ ನೀವೀಗ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ. ಶಾಸ್ತ್ರದಲ್ಲಿ ಅನೇಕ ಕಥೆಯನ್ನು ಬರೆದಿದ್ದಾರೆ. ಜಗತ್ತಿನಲ್ಲಿರುವ ಗುರುಗಳು ಕುಳಿತು ಆ ಶಾಸ್ತ್ರವನ್ನು ಓದಿ ಹೇಳುತ್ತಾರೆ. ಜನ ಆ ಶಾಸ್ತ್ರದ ಮಾತನ್ನು ಕೇಳಿ ಇದು ಸತ್ಯವಾದ ಮಾತು, ಸತ್ಯವಾದ ಮಾತು ಎಂದು ಹೇಳುತ್ತಾರೆ.
ನೀವೀಗ ಇಲ್ಲಿ ಕುಳಿತು ಜ್ಞಾನವನ್ನು ತಿಳಿಸಿದರೂ ಕೂಡ ಜಗತ್ತಿನ ಜನ ಜ್ಞಾನವನ್ನು ಕೇಳಿ ನೀವು ಹೇಳುತ್ತಿರುವುದು ಸತ್ಯ ಸತ್ಯ ಎಂದು ಒಪ್ಪಿಕೊಳ್ಳುತ್ತಾರೆ. ಈ ಸಮಯದಲ್ಲಿ ನೀವು ಅನ್ಯರ ಸಮ್ಮುಖದಲ್ಲಿ ಕುಳಿತು ಅವರು ಹೇಳುವ ಜ್ಞಾನದ ಮಾತನ್ನು ಕೇಳಿ ನೀವು ಹೇಳುತ್ತಿರುವುದು ಸತ್ಯ ಸತ್ಯ ಎಂದು ಹೇಳುವುದಿಲ್ಲ. ಮನುಷ್ಯರು ಕಲ್ಲು ಬುದ್ಧಿಯವರಾಗಿದ್ದಾರೆ. ಆದ್ದರಿಂದ ಯಾರು ಯಾವ ಮಾತನ್ನು ಹೇಳಿದರೂ ಕೂಡ ಅದನ್ನು ಸತ್ಯ ಸತ್ಯ ಎಂದು ಒಪ್ಪಿಕೊಳ್ಳುತ್ತಾರೆ. ಗಾಯನ ಕೂಡ ಇದೆ, ಕಲ್ಲು ಬುದ್ಧಿ ಮತ್ತು ಪಾರಸ ಬುದ್ಧಿ ಎಂದು. ಪಾರಸ ಬುದ್ಧಿ ಅಂದರೆ ಪಾರಸನಾಥ ಆಗುವುದಾಗಿದೆ. ಯಾರ ಬುದ್ಧಿ ಪಾರಸದ ಸಮಾನ ಆಗಿದೆಯೋ ಅವರು ಪಾರಸನಾಥ ಆಗಿದ್ದಾರೆ. ನೇಪಾಳ್ನಲ್ಲಿ ಪಾರಸನಾಥನ ಚಿತ್ರ ಇದೆ ಎಂದು ಹೇಳುತ್ತಾರೆ. ಪಾರಸಪುರಿಯ ನಾಥ ಅಂದರೆ ಲಕ್ಷ್ಮೀ ನಾರಾಯಣ ಆಗಿದ್ದಾರೆ. ಇನ್ನು ಲಕ್ಷ್ಮೀ ನಾರಾಯಣರ ಮನೆತನ ಕೂಡ ಇದೆ. ಬಲೆ ಈಗ ಮುಖ್ಯ ಮಾತು ಅಂದರೆ ರಚಯಿತನ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಮಾತಾಗಿದೆ. ರಚಯಿತನ ಬಗ್ಗೆ ಅರ್ಥ ಮಾಡಿಕೊಳ್ಳುವುದೇ ಈಗ ಮುಖ್ಯ ಮಾತಾಗಿದೆ ಮತ್ತು ರಚನೆಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವುದೇ ಮುಖ್ಯ ಮಾತಾಗಿದೆ. ಋಷಿ ಮುನಿಗಳು ಕೂಡ ರಚಯಿತನ ಬಗ್ಗೆ ನಮಗೆ ಗೊತ್ತಿಲ್ಲ, ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ. ಈಗ ನೀವು ಪರಮಾತ್ಮ ತಂದೆಯ ಮೂಲಕ ಎಲ್ಲಾ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತೀರಾ. ಆದ್ದರಿಂದ ನೀವೀಗ ಆಸ್ತಿಕರಾಗುತ್ತೀರಾ. ಮಾಯಾ ರಾವಣ ನಿಮ್ಮನ್ನು ನಾಸ್ತಿಕರನ್ನಾಗಿ ಮಾಡುತ್ತಾನೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ, ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ನಾವು ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಾಗಿದ್ದೇವೆ. ನಮ್ಮ ಈ ಬ್ರಾಹ್ಮಣ ಕುಲ ಸರ್ವಶ್ರೇಷ್ಠ ಕುಲ ಆಗಿದೆ ಅನ್ನುವ ಸ್ಮೃತಿ ಸದಾ ಇರಬೇಕು. ನಾವೀಗ ಪವಿತ್ರರಾಗಬೇಕು ಮತ್ತು ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡಬೇಕು. ಪತಿತ ಪಾವನ ತಂದೆಗೆ ನಾವೀಗ ಸಹಯೋಗಿಗಳಾಗಬೇಕು. ಸೆಕೆಂಡ್ ಪಾಯಿಂಟ್, ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲಿ ಎಂದೂ ತಪ್ಪನ್ನು ಮಾಡಬಾರದು. ದೇಹಾಭಿಮಾನಕ್ಕೆ ನಾವು ವಶ ಆದರೆ ಮಾಯೆ ನೆನಪಿನಲ್ಲಿ ವಿಘ್ನವನ್ನು ಹಾಕುತ್ತದೆ. ಆದ್ದರಿಂದ ಮೊದಲು ದೇಹಾಭಿಮಾನವನ್ನು ತ್ಯಾಗ ಮಾಡಬೇಕು. ಯೋಗದ ಅಗ್ನಿಯ ಮೂಲಕ ಪಾಪವನ್ನು ನಾಶ ಮಾಡಿಕೊಳ್ಳಬೇಕು. ಇಂದಿನ ವರದಾನ ಆಗಿದೆ. ಸಾಧನಗಳ ಪ್ರವೃತ್ತಿಯಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಭಿನ್ನ ಮತ್ತು ಪ್ರಿಯರಾಗಿ ಇರುವಂತಹ ಬೇಹದ್ದಿನ ವೈರಾಗಿಗಳಾಗಿ ಸಾಧನಗಳು ಸಿಕ್ಕಿದೆ ಅಂದ ಮೇಲೆ ಮನಪೂರ್ವಕವಾಗಿ ಸಾಧನಗಳನ್ನು ಉಪಯೋಗ ಮಾಡಿ. ಈ ಸಾಧನಗಳು ಇರುವುದೇ ನಿಮಗೋಸ್ಕರ. ಆದರೆ ಸಾಧನಗಳನ್ನು ಉಪಯೋಗ ಮಾಡುತ್ತಾ ನಮ್ಮ ಸಾಧನೆಯನ್ನು ನಾವು ಮರೆಯಬಾರದು. ಸಾಧನಗಳನ್ನು ಉಪಯೋಗ ಮಾಡುತ್ತಿದ್ದರೂ ಕೂಡ ಸಾಧನೆಯ ಸಂಪೂರ್ಣ ಬ್ಯಾಲೆನ್ಸ್ ಇರಬೇಕು. ಸಾಧನಗಳು ಕೆಟ್ಟದ್ದಲ್ಲ, ಸಾಧನಗಳು ಕೆಟ್ಟ ವಸ್ತುಗಳಲ್ಲ. ಈ ಸಾಧನಗಳು ನಮ್ಮ ಕರ್ಮದ ಫಲ ಆಗಿದೆ. ಸಾಧನಗಳು ನಮ್ಮ ಯೋಗದ ಫಲ ಆಗಿದೆ. ನಮಗೆ ಎಷ್ಟೆಲ್ಲಾ ಸಾಧನಗಳು ಸಿಕ್ಕಿದೆಯೋ ನಮ್ಮ ಕರ್ಮದ ಆಧಾರದಿಂದ ಸಿಕ್ಕಿದೆ. ಯೋಗದ ಫಲದ ರೂಪದಲ್ಲಿ ಸಾಧನಗಳು ಸಿಕ್ಕಿದೆ. ಆದರೆ ಸಾಧನದ ಪ್ರವೃತ್ತಿಯಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪ ಸಮಾನ ಭಿನ್ನರಾಗಿ ಇರಬೇಕು ಮತ್ತು ಪರಮಾತ್ಮ ತಂದೆಗೆ ಪ್ರಿಯರಾಗಬೇಕು. ಸಾಧನಗಳನ್ನು ಉಪಯೋಗ ಮಾಡುತ್ತಿದ್ದರೂ ಕೂಡ ಸಾಧನಗಳ ಪ್ರಭಾವಕ್ಕೆ ಪ್ರಭಾವಿತರಾಗಬಾರದು. ಸಾಧನಗಳನ್ನು ಉಪಯೋಗ ಮಾಡುತ್ತಾ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಮರೆಯಬಾರದು. ಮೊದಲು ಸ್ವಯಂನ ಆಂತರ್ಯದಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಬೇಕು. ನಂತರ ವಿಶ್ವದ ವಾತಾವರಣದಲ್ಲಿ ವೈರಾಗ್ಯ ವೃತ್ತಿಯ ಪ್ರಕಂಪನವನ್ನು ಹರಡಿ ಎಲ್ಲರನ್ನೂ ಬೇಹದ್ದಿನ ವೈರಾಗಿಗಳನ್ನಾಗಿ ಮಾಡಬೇಕು. ಇಂದಿನ ಶ್ಲೋಗನ್ ಆಗಿದೆ, ತೊಂದರೆಯಲ್ಲಿರುವಂತಹ ಆತ್ಮರನ್ನು ತಮ್ಮ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗುವಂತೆ ಮಾಡುವುದೇ ಬಹಳ ಒಳ್ಳೆಯ ಸೇವೆಯಾಗಿದೆ. ಜಗತ್ತಿನಲ್ಲಿರುವ ಎಲ್ಲ ಆತ್ಮರು ಈಗ ಕಷ್ಟದ ಅನುಭವವನ್ನು ಮಾಡುತ್ತಿದ್ದಾರೆ, ತೊಂದರೆಯ ಅನುಭವವನ್ನು ಮಾಡುತ್ತಿದ್ದಾರೆ. ಆ ಎಲ್ಲ ಆತ್ಮರನ್ನು ಕೂಡ ನಾವೀಗ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಆಗುವಂತೆ ಮಾಡಬೇಕು. ಈ ಸೇವೆ ಬಹಳ ಒಳ್ಳೆಯ ಸೇವೆಯಾಗಿದೆ. ಒಳ್ಳೆಯದು. ಓಂ ಶಾಂತಿ.